ಹಾಯ್ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಲು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಸೌಂಡ್ ಒನ್ X50 ಈ ಒಂದು ಬ್ಲೂಟೂತ್ ಇಯರ್ಫೋನ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋನ ಈ ವಿಡಿಯೋದಲ್ಲಿ ನೋಡೋಣ. ಮತ್ತು ಈ ಒಂದು ಇಯರ್ಫೋನ್ ಬಂದ್ಬಿಟ್ಟು 1600 ರೂಪಾಯಿನ ಒಂದು ಪ್ರೈಸ್ ರೇಂಜಲ್ಲಿ ಬರ್ತಿದೆ. ಸೊ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಒಂದು ಹೆಡ್ಫೋನ್ನ ನಾವು ಖರೀದಿಸ್ಕೋಬೋದಾ ಇಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸುಮ್ಮನೆ ಅಲ್ಲ, ಇದನ್ನು ಯೂಸ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ಕೊನೆವರೆಗೂ ನೋಡಿ. ಸೌಂಡ್ ಒನ್ X50 ಇದೊಂದು ಸ್ಪೋರ್ಟ್ಸ್ ಬ್ಲೂಟೂತ್ ಹೆಡ್ಸೆಟ್ ಆಗಿದೆ. ಈ ಒಂದು ಹೆಡ್ಸೆಟ್ ಅಲ್ಲಿ ನಿಮಗೆ ವಿತ್ ಮೈಕ್ ಸಿಗ್ತಿದೆ, ಅಂದ್ರೆ ಇದರಲ್ಲಿ ಇನ್ಬಿಲ್ಟ್ ಮೈಕ್ ಇದೆ. ನೀವು ಮೈಕಲ್ಲಿ ಮಾತಾಡ್ಕೋಬಹುದು, ಅದರಲ್ಲಿ ಏನು ತೊಂದರೆ ಇಲ್ಲ, ಕಲ್ಸಲ್ಲ ಮಾತಾಡ್ಕೋಬಹುದು. ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ನಿಮಗೆ ಹೈ ಡೆಫಿನೇಷನ್ ಕ್ಲಿಯರ್ ಆಡಿಯೋ ಸಪೋರ್ಟ್ ಇದೆ, ಮತ್ತೆ ಎಕ್ಸ್ಟ್ರಾ ಬೇಸ್ ಸಪೋರ್ಟ್ ಕೂಡ ಇದೆ. ಸೊ ಸಾಂಗ್ಸ್ ಎಲ್ಲ ನೀವು ಡಮರ್ ಅಂತ ಕೇಳ್ಕೋಬಹುದು. ನೆಕ್ಸ್ಟ್ ಇದ್ರ ಜೊತೆಗೆ ನಿಮಗೆ ಒಂದು ಕ್ಯಾರಿ ಕೇಸ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಕೋಬಹುದು ಇದರ ಒಂದು ಬ್ರ್ಯಾಂಡಿಂಗ್ ಅನ್ನ. ಸೈಡಲ್ಲಿ ನೋಡ್ಬೇಕಂದ್ರೆ ನಿಮಗೆ ಸೌಂಡ್ ಒನ್ X50 ಅಂತ ಒಂದು ಹೆಸರನ್ನ ನೋಡ್ಕೋಬಹುದು. ಬ್ಯಾಕ್ ಸೈಡ್ ನೋಡ್ಬೇಕಂದ್ರೆ ಅದರಲ್ಲಿ ನಿಮಗೆ ಈ ಬಾಕ್ಸ್ ಅಲ್ಲಿ ಏನೆಲ್ಲ ಕಂಟೈನ್ ಆಗಿದೆ ಅಂತ ಇದರಲ್ಲಿ ಲಿಸ್ಟ್ ಮಾಡಿದ್ದಾರೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ಕೋಬಹುದು. ಸೊ ಪಕ್ಕದಲ್ಲಿ ನೋಡಿದ್ರೆ ಈ ಒಂದು ಪ್ರಾಡಕ್ಟ್ ಅನ್ನ ಸ್ಪೆಸಿಫಿಕೇಶನ್ಸ್ ಅನ್ನ ಹಾಕಿದ್ದಾರೆ. ಸೊ ಇದರ ರೇಂಜ್ ಮತ್ತೆ ಬ್ಯಾಟ್ರಿ ಎಷ್ಟೊತ್ತು ನಿಲ್ಲುತ್ತೆ ಅಂದ್ರೆ 6 ಅವರ್ ಮಾತಾಡ್ಕೋಬಹುದು. 80 mAh ಬ್ಯಾಟ್ರಿ ಇದೆ. 240 ಅವರ್ಸ್ ಬಂದ್ಬಿಟ್ಟು ಸ್ಟ್ಯಾಂಡ್ ಬೈ ಮೋಡಲ್ ಇರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ, ನೀವು ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಸೊ ಹಾಗೆ ಈ ಒಂದು ಬಾಕ್ಸ್ ನ ಓಪನ್ ಮಾಡಿ ಇದ್ರೊಳಗೆ ಏನೆಲ್ಲ ಇದೆ ಅಂತ ನೋಡೋಣ. ಸೊ ಫಸ್ಟ್ ಇದ್ರ ಮೇಲಿರೋ ಕವರ್ ಅನ್ನ ಫಸ್ಟ್ ಟೈಮ್ ರಿಮೂವ್ ಮಾಡೋಣ. ಸೊ ರಿಮೂವ್ ಮಾಡಿದ್ರೆ ಈ ರೀತಿ ಬಾಕ್ಸ್ ಇದೆ. ಬಾಕ್ಸ್ನ ಕ್ವಾಲಿಟಿ ನೋಡ್ಬೇಕಂದ್ರೆ ತುಂಬಾನೇ ಚೆನ್ನಾಗಿದೆ. ಸೊ ಈ ರೀತಿ ಕ್ವಾಲಿಟಿ ಬಂದ್ಬಿಟ್ಟು ಸ್ವಲ್ಪ ಒಂದು ಪ್ರೀಮಿಯಂ ರೇಂಜಲ್ಲಿ ಕೊಡ್ತಾ ಇದ್ದಾರೆ. ಅಂದರೆ ಬಜೆಟ್ ಸೆಗ್ಮೆಂಟಲ್ಲಿ ಈ ರೀತಿ ಒಂದು ಬಾಕ್ಸ್ ಕ್ವಾಲಿಟಿ ಇದೆ, ನೋಡ್ಕೋಬಹುದು. ಸೊ ಸೀಲ್ ಇದೆ, ಅದನ್ನು ನಾವು ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಂಡಿದ್ದು ಬಾಕ್ಸನ್ನು ಓಪನ್ ಮಾಡೋಣ. ಬಾಕ್ಸಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇದೆ ಅಂತ. ಸೊ ಬಾಕ್ಸನ್ನು ಓಪನ್ ಮಾಡಿದ್ದು ಅದರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಯೂಸರ್ ಮ್ಯಾನುವಲ್ ಮತ್ತು ಒಂದು ವಾರಂಟಿ ಕಾರ್ಡ್ ಇರುತ್ತೆ. ಸೊ ನೀವು ಇಲ್ಲಿ ನೋಡ್ಕೋಬೋದು ವಾರಂಟಿ ಕಾರ್ಡ್ ಹೇಗಿದೆ ಅಂತ. ಬ್ಯಾಕ್ ಸೈಡು ಡೀಟೇಲ್ಸ್ ಬೇಕಿದ್ರೆ ಫಿಲ್ ಮಾಡ್ಕೋಬೋದು. ಸೊ ಸೈಡಿಗೆ ತೆಗೆದಿಟ್ಟು ಈಗ ಯೂಸರ್ ಮ್ಯಾನುವಲ್ನಲ್ಲಿ ಈ ಒಂದು ಬ್ಲೂಟೂತ್ ಹೆಡ್ಸೆಟನ್ನು ಹೇಗೆಲ್ಲ ಯೂಸ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ತೊಗೊಳಕ್ಕಿಂತ ಮುಂಚೆ ಯಾವುದೇ ಒಂದು ಪ್ರಾಡಕ್ಟನ್ನು ತಗೊಳ್ಳೋಕ್ಕಿಂತ ಮುಂಚೆ ಸೊ ಯೂಸರ್ ಮ್ಯಾನುವಲ್ನ ಓದಿ ತಿಳ್ಕೊಂಡು ನೀವು ಆ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡೋದು ಬೆಟರ್ ಅಂತಲೇ ನಾನು ಹೇಳ್ತೀನಿ. ಸೊ ಇದೊಂದು ಅಡ್ವೈಸ್ ಅಷ್ಟೇ. ಸೊ ಬೇಕಿದ್ರೆ ನೀವು ಫಾಲೋ ಮಾಡ್ಕೋಬೋದು. ಯೂಸರ್ ಮ್ಯಾನುವಲ್ ನೋಡಲಿಕ್ಕೆ ಈ ರೀತಿ ಇರುತ್ತೆ. ಫುಲ್ ಡೀಟೇಲ್ಸ್ ಎಲ್ಲ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಯಾವುದೂ ಇಲ್ಲ. ಸೊ ಇದು ಮೇಡ್ ಇನ್ ಚೈನಾ ಪ್ರಾಡಕ್ಟು. ಸೊ ನೆಕ್ಸ್ಟ್ ನೋಡಬೇಕಂದ್ರೆ ಇದರಲ್ಲಿ ಒಂದು ಕ್ಯಾರಿ ಕೇಸ್. ಇದರ ಒಂದು ಕ್ವಾಲಿಟಿ ನೋಡಬೇಕಂದ್ರೆ ಸಖತ್ತಾಗಿದೆ. ಲಾಸ್ಟಿಗೆ ಹೇಳ್ತೀನಿ. ಅದರೊಳಗೆ ಏನಿದೆಪ್ಪ ಅಂತ ನೋಡಿದ್ರೆ ಒಂದು ಮೈಕ್ರೋ USB ಕೇಬಲ್. ಅಂದರೆ ನಾವು ನಾರ್ಮಲ್ ಆಗಿ ಫೋನ್ ಚಾರ್ಜ್ ಮಾಡ್ತೀವಲ್ಲ, ಅದರಿಂದನೇ ಚಾರ್ಜ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಎಕ್ಸ್ಟ್ರಾ ಒಂದು ಏರ್ ಸಪೋರ್ಟಿಗೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಸೊ ಇದು ಬೇಕಿದ್ರೆ ನಾವು ಹಾಕೋಬೋದು, ಇಲ್ಲಾಂದರೆ ಬೇಡ. ಅಂದರೆ ನಾರ್ಮಲ್ ಆಗಿ ಇರೋದೇ ಸರಿ ಇದೆ, ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೆಕ್ಸ್ಟು ಒಂದು 2 ಪೇರ್ ಬಂದ್ಬಿಟ್ಟು ಎಕ್ಸ್ಟ್ರಾ ಬಡ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ನೀವಿಲ್ಲಿ ನೋಡ್ಕೋಬೋದು ಈ ಒಂದು ಕೇಸ್ನ ಕ್ವಾಲಿಟಿ ಹೇಗಿದೆ ಅಂತ. ಒಳ್ಳೆ ಪ್ರೀಮಿಯಂ ಲುಕ್ ಇದೆ. ನೆಕ್ಸ್ಟ್ ಬಾಕ್ಸಲ್ಲಿ ನೋಡಬೇಕಂದ್ರೆ ಬ್ಲೂಟೂತ್ ಹೆಡ್ಸೆಟ್. ಸೊ ಹೇಗಿದೆ ಅಂತ ನೀವೇ ನೋಡ್ಕೋಬೋದು. ಒಂದು ಮೆಟಾಲಿಕ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು. ಅದು ಮೆಟಲ್ದೇ ಹೌದು, ಅದರಲ್ಲಿ ಮ್ಯಾಗ್ನೆಟಿಕ್ ಕೂಡ ಇದೆ. ಅದನ್ನು ಇಟ್ಟರೆ ಅಂಟ್ಕೊಳ್ಳುತ್ತೆ. ಸೊ ಒಂದು ಕತ್ತಲ್ಲಿ ಮಾಲೆ ಥರ ಹಾಕೋಬೋದು. ಜಾಸ್ತಿ ಏನೂ ಇಲ್ಲ, ಸ್ವಲ್ಪ ಥರ ಹಾಕೋಬೋದು. ಸೊ ಬ್ಲೂಟೂತ್ ನೋಡಲಿಕ್ಕೆ ಈ ರೀತಿ ಇದೆ. ನೆಕ್ಸ್ಟು ಇಲ್ಲಿ ಲೆಂತ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದಾರೆ. ನಾವು ಅದನ್ನು ಇಟ್ಕೊಂಡು ಲೆಂತನ್ನು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಓವರಾಲ್ ಲುಕ್ಕು ಈ ರೀತಿ ಇರುತ್ತೆ ಅದನ್ನು. ಸೊ ಇಲ್ಲಿ ನೀವು ನೋಡ್ಕೋಬೋದು. ಇದು ಸೌಂಡ್ ಜಾಸ್ತಿ ಮಾಡೋದು ಸೆಂಟ್ರಲ್ ಇರೋದು. ಇದು ಒಂದು ಕಾಲ್ ಅಟೆಂಡ್ ಮಾಡೋದು ಅಥವಾ ಡಿಸ್ಕನೆಕ್ಟ್ ಮಾಡೋದು. ಇಲ್ಲಿ 3 ಚುಕ್ಕೆ ಕಾಣಿಸ್ತಿದೆ, ಅಲ್ಲಿ ಮೈಕ್ ಇದೆ. ಇದು ಬಂದುಬಿಟ್ಟು ನಾವಿಲ್ಲಿ ಚಾರ್ಜಿಂಗ್ ಹಾಕ್ಕೋಬೋದು. ಸೊ ಇದ್ರ ಮೇಲೆ ನೋಡಬೇಕಂದ್ರೆ ಇಲ್ಲಿ ಸೌಂಡ್ ಒನ್ X50 ಅಂತ ಬ್ರ್ಯಾಂಡಿಂಗ್ ನೋಡ್ಕೋಬೋದು. ಮೇಡ್ ಇನ್ ಚೈನಾ ಅಂತ ಅವ್ರು ಹಾಕಿದ್ದಾರೆ. ಸೊ ಕ್ಲೋಸ್ ಮಾಡೋಣ. ಬ್ರ್ಯಾಂಡ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿನೂ ಸಖತ್ತಾಗಿದೆ. ಸೊ ಈ ರೀತಿ ಇದೆ ನೋಡಲಿಕ್ಕೆ. ನೆಕ್ಸ್ಟ್ ಈ ಒಂದು ಬ್ಲೂಟೂತ್ನ ಆನ್ ಮಾಡಬೇಕು ಅಂದರೆ ಮಧ್ಯ ಬಟನನ್ನು ಒತ್ತಿ ಹಿಡ್ಕೊಂಡ್ರೆ ಸಾಕು, ಆನ್ ಆಗುತ್ತೆ. ಆಫ್ ಮಾಡಲಿಕ್ಕೆ ಅದೇ ಥರ ಒತ್ತಿ ಹಿಡ್ಕೊಂಡ್ರೆ ಸಾಕು, ಆಫ್ ಆಗುತ್ತೆ. ಸೊ ಒತ್ತಿ ಹಿಡ್ಕೊಂಡ್ರೆ ಆನ್ ಮಾಡಿ ಈ ರೀತಿ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ನಮ್ಮ ಫೋನಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬೋದು. ಸ್ಪೆಷಾಲಿಟಿ ಏನಪ್ಪ ಅಂದರೆ ಕನೆಕ್ಟ್ ಆಗೋಕ್ಕಿಂತ ಮುಂಚೆನೇ ಪವರ್ ಆನ್ ಮಾಡಿದ್ರೆ ಪವರ್ ಆನ್ ಅಂತ ಹೇಳುತ್ತೆ, ಆಫ್ ಮಾಡಿದ್ರೆ ಪವರ್ ಆಫ್ ಅಂತ ಬರುತ್ತೆ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ನೋಡಿದ್ರೆ ಇದನ್ನು ಕನೆಕ್ಟ್ ಮಾಡಿದ್ದು ಇದರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ನಮ್ಮ ಮೊಬೈಲ್ನ ಒಂದು ಡಿಸ್ಪ್ಲೇನಲ್ಲೇ ತೋರಿಸುತ್ತೆ. ಇದರ ಕಂಫರ್ಟಬಲ್ ನೋಡ್ಕೋಬೋದು ನೀವು. ಸೊ ನನ್ನ ಕಿವಿಯಲ್ಲಿ ಹೇಗೆ ಫಿಟ್ಟಾಗಿ ಕೂತಿದೆ ಅಂದರೆ ಕಾಲರ್ ಇರೋ ಶರ್ಟ್ ಹಾಕ್ಕೊಂಡಿದ್ರೆ ಸಖತ್ತಾಗಿ ಕೂರುತ್ತೆ. ಇದು ಕಾಲರ್ ಇಲ್ವಲ್ಲ, ಸೊ ಅದಕ್ಕೆ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ನೀವಿಲ್ಲಿ ನೋಡ್ಕೋಬೋದು ಕಿವಿಯಲ್ಲಿ ಹೇಗೆ ಫಿಟ್ಟಾಗಿ ಕೂತಿದೆ ಅಂತ.
ನೀವು ಕಾಲರ್ ಇರೋ ಶರ್ಟಲ್ಲಿ ಹಾಕ್ಕೊಂಡ್ರೆ ಸಕ್ಕತ್ತಾಗಿದೆ. ನಾನು ಕಾಲೇಜಿಗೆ ಹೋಗಿ ಬರೋತ್ತಿಗೆ ಟ್ರೈ ಮಾಡಿದೆ. ಸೊ ನೋಡ್ಕೋಬೋದು, ಎಷ್ಟೇ ತಲೆ ಅಲ್ಲಾಡಿಸಿದ್ರು ಕಳ್ಸ್ಕೊಂಡು ಬೀಳ್ತಾ ಇಲ್ಲ. ಇದರ ಒಂದು ಫಿಟ್ಟಿಂಗ್ಸ್ ಹೇಗೆ ಕೂತಿದೆ ಅಂತ ನೀವು ನೋಡ್ಕೋಬೋದು. ನೆಕ್ಸ್ಟು ನೀವು ಸಾಂಗ್ನ ಕೇಳಿ ಮುಗಿಸ್ಕೊಂಡಾದ್ಮೇಲೆ ತೆಗೆದು ಕತ್ತಲ್ಲಿ ಹಿಂಗಿಟ್ಟು ಮಾಲೆ ಥರ ಅಂಟಿಸ್ಕೋಬೋದು. ಅಂದರೆ ಮ್ಯಾಗ್ನೆಟ್ ಇದೆಯಲ್ಲ, ಸೊ ಈ ರೀತಿ ಇಟ್ಕೋಬಹುದು. ಸೊ ಇದು ಒಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ತೀನಿ. ಸೊ ಈ ಒಂದು ಬ್ಲೂಟೂತ್ ಇಯರ್ಫೋನನ್ನು ಯೂಸ್ ಮಾಡಿ ನೋಡಿದ ಪ್ರಕಾರ ಈ ಒಂದು ಸೌಂಡ್ ಕ್ವಾಲಿಟಿ ಬಂದ್ಬಿಟ್ಟು ಚೆನ್ನಾಗಿದೆ. ನೆಕ್ಸ್ಟ್ ಬೇಸ್ ನೋಡ್ಬೇಕಂದ್ರೆ ಅದು ಚೆನ್ನಾಗಿದೆ. ಮತ್ತೆ ಇದು ಈ ರೀತಿ ಕೊಟ್ಟಿರೋದ್ರಿಂದ ಕಿವಿಯಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತಿದೆ, ಕಳ್ಸ್ಕೊಂಡೆಲ್ಲ ಬೀಳೋದಿಲ್ಲ. ನೆಕ್ಸ್ಟ್ ಚಾರ್ಜ್ ನೋಡ್ಬೇಕಂದ್ರೆ 6 ಅವರ್ ನಿಲ್ಲುತ್ತೆ. ಅಂದರೆ ಸಾಂಗ್ ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ರೆ ಇಲ್ಲ ಟಾಕ್ ನಮ್ಮಲ್ಲಿ ಇದ್ರೆ 6 ಅವರ್ ನಿಲ್ಲುತ್ತೆ. ಮತ್ತೆ ಸ್ಟ್ಯಾಂಡ್ ಬೈ ಮೋಡ್ ಅಂದರೆ ನೀವು ಏನು ಯೂಸ್ ಮಾಡದೆ ಹಾಗೆ ಆನಲ್ಲಿ ಇದ್ರೆ ಇದು ಬಂದ್ಬಿಟ್ಟು 240 ಅವರ್ಸ್ ನಿಲ್ಲುತ್ತೆ. ಸೊ 80 mAh ಬ್ಯಾಟ್ರಿ ಇರೋದ್ರಿಂದ ಚೆನ್ನಾಗಿ, ಅದಕ್ಕೋಸ್ಕರ ಅಲ್ಲ. ಸೊ ಬ್ಲೂಟೂತಲ್ಲಿ ಬೇರೆ ಎಷ್ಟು ಕೊಡೋಕ್ಕಾಗುತ್ತೆ ಹೇಳಿ. ಸೊ ಬ್ಲೂಟೂತಲ್ಲಿ ಅಷ್ಟೇ. ಮತ್ತು ಇಯರ್ಫೋನಿಗೂ ಬ್ಲೂಟೂತಲ್ಲೂ ಒಂದು ಸೌಂಡ್ ವ್ಯತ್ಯಾಸ ಇರುತ್ತೆ. ಸೊ ವ್ಯತ್ಯಾಸ ಇರುತ್ತೆ, ಸ್ವಲ್ಪ ಕಾಣಿಸುತ್ತೆ, ಬಟ್ ಅಷ್ಟೇನೂ ಇಲ್ಲ. ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಈ ಒಂದು ಬಜೆಟಲ್ಲಿ ನೀವು ಈ ಒಂದು ಇಯರ್ಫೋನನ್ನು ಪರ್ಚೇಸ್ ಮಾಡ್ಕೋಬೋದು ಅಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು. ಬೆಸ್ಟ್ ಬೈ ಲಿಂಕು ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಮೆಝಾನ್ ಲಿಂಕು ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನು ನೀವು ತಪ್ಪದೆ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.